ಎಲ್ಲರ ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಯಾವ ಅಧಿಕಾರವೂ ಶಾಶ್ವತ ಅಲ್ಲ ಅಂತ ನಾನು ಹೇಳ್ತೀನಿ. ಜನರ ಆಶೀರ್ವಾದ ಇರೋವರೆಗೂ ಅಧಿಕಾರವಿರುತ್ತೆ ಅಂತ ಹೇಳಿ ಸಿಎಂ ವೈರಾಗ್ಯದ ಮಾತಿನ ಬಗ್ಗೆ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮಂತ್ರಿಯಾಗಿರ್ತೀನಿ, ಹೈಕಮಾಂಡ್ ತೀರ್ಮಾನ ಮಾಡದೇ ಇದ್ರೆ ನಾನು ಮಂತ್ರಿ ಸ್ಥಾನದಲ್ಲಿರುವುದಿಲ್ಲ ಅಂತ ಹೇಳಿ ರಾಯಚೂರು ನಗರದಲ್ಲಿ ಸಚಿವ ಬೈರತಿ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆಸ್ ಎ ಮುಖ್ಯಮಂತ್ರಿ ಬಹಳ ದೊಡ್ಡ ಸ್ಥಾನ, ಆಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರು? ಅಲ್ಲ, ಎಲ್ಲಿ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ನೋಡ್ರಿ, ನೀವು ಯಾವ್ದು ಎಲ್ಲಾರು ಶಾಶ್ವತ ಅಲ್ಲ ಅಂತಾನೆ ಹೇಳಿರೋದ್ರಿ. DK ಇವಾಗ ಹೇಳ್ಬಾರ್ದು ಅಂತ ಎಲ್ಲಿದೆ? ಒಂದೊಂದು ಮಾತಿಗೂ ನೀವು ಒಂದೊಂದು ಮಾತಿಗೂ ನೀವು ನಿಮ್ಮ ಕಲ್ಪನೆಗಳು ಮಾಡಿದ್ರೆ ಅರ್ಥ ಇಲ್ಲಪ್ಪ. ಅಧಿಕಾರ ಶಾಶ್ವತ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾನು ಹೇಳ್ದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮಂತ್ರಿ ಆಗಿರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ದೀನಿ. ಹೈಕಮಾಂಡ್ಗೆ ಬಿಟ್ಟು ಅಂತ ವಿಚಾರ ಅಂತ ಹೇಳಿದ್ದೀನಿ. ಅದನ್ನೇ ಮುಖ್ಯಮಂತ್ರಿ ಹೋಗೋಣ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಅವರು ಬಿಟ್ಕೊಡ್ಬಹುದು, ಯಾವಾಗ್ಲಾದ್ರೂ ಬಿಟ್ಕೊಡ್ಬಹುದು, ಇವಾಗ್ಲಾದ್ರೂ ಬಿಟ್ಕೊಡ್ಬಹುದು ಅನ್ನೋ ಒಂದು ಮಾತು ಹೇಳಿದ್ದಾರೆ. ಗೊತ್ತಿಲ್ಲ ರೀ ನನ್ಗೆ. ಯಾವ್ದು ನೀವು ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾವುದು ಬ್ರೇಕ್ಫಾಸ್ಟ್ ಮೀಟಿಂಗು, ಎಂಥದ್ದು ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗ್ಗಳು 10 ಮಾಡಿದ್ದೀವಿ. ಇಲ್ಲೇ MLA ಇದ್ದಾರೆ, 10 ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಮನೆಯಲ್ಲೂ ಮಾಡಿದ್ದೀವಿ, ಉಪಮುಖ್ಯಮಂತ್ರಿಗಳು ಮಾಡಿದ್ವಿ. ಅದು ನಿತ್ಯ ನಿರಂತರ ರೀ. ತಿಂಡಿ ತಿನ್ನೋ ತಪ್ಪೇನು? ಏನ್ ಸಂದರ್ಭ ಏನಾದ್ರೆ ಊಟ ಮಾಡಕ್ ಸಂದರ್ಭ ಆಯ್ತಾ, ಉಪವಾಸ ಆಯ್ತಾ, ಎಲ್ಲ ಯಾವಾಗ ಬೇಕಾದ್ರೂ ತಿನ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.